ಉದಯೋನ್ಮುಖ ನಟರ ಸಾವಿಗೆ ಎಲ್ಲರೂ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ನಾವು ಅದಕ್ಕೆ ಅವ್ರಿಗೆ ಮನೆಯವರಿಗೆ ಏನೇ ಸಂತಾಪ ಹೇಳಿದ್ರು ಆ ಶಕ್ತಿ ಅವ್ರನ್ನ ಪ್ರಾಣವಾಗಿ ವಾಪಸ್ ಬರೋದಿಲ್ಲ. ಏನೇ ನಾವು ಸಹಾಯ ಮಾಡ್ಬೋದು ಸಿನಿಮಾ ರಂಗದಲ್ಲಿ, ಈ ನಿರ್ಮಾಪಕರಿರ್ಬೋದು, ನಿರ್ದೇಶಕರಿರ್ಬೋದು, ಸ್ಟೆಂಟು ಕಲಾವಿದರಿರ್ಬೋದು, ಆದರೆ ಯಾವುದಕ್ಕೂ ಆತರ ಪಟ್ಟು ತೀರ್ಮಾನ ಮಾಡಿದ್ರೆ ಈ ಥರ ದುರಂತಗಳು ಆಗುತ್ತೆ. ಅದನ್ನೆಲ್ಲ ಯೋಚನೆ ಮಾಡಿ ಎಲ್ಲ ಸೇಫ್ಟಿ ಮೆಜರ್ಸ್, ಈಗ ಬೇಕಾದಷ್ಟು ಚಿತ್ರಗಳಲ್ಲಿ ಬೇಕಾದಷ್ಟು ಆಗಿನ ಕಾಲದಲ್ಲಿ ಮಾಡ್ತಾ ಇದ್ದ ಚಿತ್ರಗಳಲ್ಲೇ ಅವಾಗೆಲ್ಲ ಸ್ವಲ್ಪ ಈ ಥರದ್ದು ಆಗುವಂಥದ್ದು ಚಾನ್ಸಸ್ ಇತ್ತು. ಆದರೂ ಅವಾಗೆಲ್ಲ ಎಲ್ಲ ಕಲಾವಿದರು ಸ್ವಲ್ಪ ಯೋಚನೆ ಮಾಡಿ ಇದು ಮಾಡೋರು. ಈಗ ಇವತ್ತಿನ ಟೆಕ್ನಾಲಜಿಲಿ ಅವ್ರೇನು ಹೆಲಿಕಾಪ್ಟರ್ನಿಂದ ಬೀಳೋದು ಅವಶ್ಯಕತೆ ಇರಲಿಲ್ಲ. ಅದು ಅಲ್ಲದೆ ಈಜು ಬರಲ್ಲ, ತಲೆ ಸುತ್ತುತ್ತೆ ಅಂತ ಹೇಳ್ತಾರೆ. ಅಂಥವ್ರು ಯಾಕೆ ಈ ಸಾಹಸಕ್ಕೆ ಪ್ರಯತ್ನ ಪಟ್ಟರು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಯಾಕೆಂದರೆ ನಾನು ಎಲ್ಲರ ಜೊತೆ ಮಾತಾಡಿ ಸ್ವಲ್ಪ ಹೇಳಬೇಕಾದ್ರೆ, ಹೇಳಿಕೆ ಕೊಡಬೇಕಾದ್ರೆ ಸರಿಯಾದ ರೀತಿ ಯಾವುದು ಸತ್ಯಾಂಶ ಅದು ಎಲ್ಲ ಏನೇ ಆದರೂ ಅವರು ಪ್ರಾಣ ಹೋಗಿದೆ. ಈಗ ನಾವೇನೇ ಅದ್ರ ಬಗ್ಗೆ ಚರ್ಚೆ ಮಾಡೋದಿರಲಿ, ಮುಂದೆ ಏನಾಗಬೇಕು ಅನ್ನೋದನ್ನೆಲ್ಲ ನಾವೆಲ್ಲ ಚೇಂಬರ್ನವರು, ನಿರ್ಮಾಪಕ ಸಂಘದವರು, ನಿರ್ದೇಶಕರು, ಸಾಹಸ ಕಲಾವಿದರನ್ನೆಲ್ಲ ಸೇರಿಸಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಈ ರೀತಿ ಯಾವುದೇ ಕಾರಣಕ್ಕೂ ಇವರೆಲ್ಲ ಸ್ವಲ್ಪ ಯೋಚನೆ ಮಾಡಿ, ನಾನು ನೋಡಿದೆ ಅದನ್ನೆಲ್ಲ ನಿನ್ನೆಯಿಂದ ರಾತ್ರಿಯಿಂದ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೋಡ್ತಾನೆ ಇದ್ದೀನಿ. ಆದರೂ ದೃಶ್ಯ ನೋಡಿದಾಗ ನಮಗೇನೆ ಎದೆ ಜಲ್ಲನ್ನಿಸ್ಬಿಡುತ್ತೆ. ಇಂಥ ಒಂದು ಸಾಹಸಕ್ಕೆ ಪ್ರಯತ್ನ ಪಟ್ಟಿದ್ದು ಯಾರಿಂದ ಆಯಿತು, ಏನಿಂದ ಆಯಿತು ಎಲ್ಲ ನನ್ನ ಕೂಲಂಕುಷವಾಗಿ ಯಾರೂ ಸಿಕ್ಕಿಲ್ಲ. ನನಗೆ ವಿಜಿಗೂ ಮಾತಾಡಿದೆ, ನನಗೆ ಫೋನ್ ಮಾಡಿ ನಾನು DG ಹತ್ರ ಮಾತಾಡಿ, ಹೊಗೇನಕಲ್ನಲ್ಲಿ ಡ್ರೈವರ್ಸ್ ಇದ್ದಾರೆ, ಅವ್ರನ್ನೆಲ್ಲ ನಿನ್ನೆ ನಾನು DG ಓಂ ಪ್ರಕಾಶ್ ಸಾಹೇಬ್ರ ಹತ್ರ ಮಾತಾಡಿ ಕರೆಸಿ ಅದು ಅರ್ಜೆಂಟಾಗಿ ಅಂತ ಹೇಳಿ ಕರೆಸ್ಕೊಟ್ಟು, ಆ್ಯಂಡ್ MEG ಗ್ರೂಪ್ ಆಲ್ಸೋ, NDRF ಆಲ್ಸೋ ಎಲ್ಲರೂ ಭಾಳ, ಈಗ ಸ್ಕೂಬಿ ಡೈವರ್ಸ್ ಯಾರು ಬಂದಿದ್ದಾರೆ. ಈ ಥರ ಎಲ್ಲರೂ ಪ್ರಯತ್ನ ಪಡ್ತಾಯಿದ್ರು. ಇನ್ನೂ ಏನಕ್ಕೆ ಸಿಕ್ಕಿಲ್ಲ ಅಂದರೆ ಅದೊಂದು ಆಶ್ಚರ್ಯವಾದ, ಅದು ಒಂದೇ ಜಾಗದಲ್ಲಿ ಇರೋದು. ಇನ್ನು ಸಮುದ್ರದಲ್ಲೇ ಏರ್ ಕ್ರ್ಯಾಶ್ಗಳಾದಾಗಲೇ ಹುಡುಕ್ಬಿಡ್ತಾರೆ. ಈ ಹಿಂದೆ ಹುಡುಕಕ್ಕೆ ಆಗ್ತಾ ಇಲ್ಲ, ಅದು ಏನಕ್ಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದರದ್ದು ಸತ್ಯಾಂಶ ಏನು ಅಂತ ಗೊತ್ತಿಲ್ಲ ನನಗೆ. ಒಳಗಡೆ ಎಲ್ಲರೂ ಹೇಳೋ ಪ್ರಕಾರ ನಮ್ಮ ನೀರೊಳಗೆ ಮಣ್ಣಿದೆ, ಮಣ್ಣು ಕೆಸರಲ್ಲಿ ಹೋಗ್ಬಿಟ್ಟಿರ್ತಾರೆ. ಅವ್ರು ಬಂದಿದ್ದು ಫೋರ್ಸ್ಗೆ ಮೇಲಿಂದ ಹೆಲಿಕಾಪ್ಟ್ರು, ಅದರದ್ದು ಏರ್ ಫೋರ್ಸ್ ಇತ್ತು. ಜೊತೆಗೆ ಇವ್ರಿಗೆ ಸ್ವಿಮ್ಮಿಂಗ್ ಬರೋಲ್ಲ ಅಂತ ಇದ್ದವರು ಯಾಕೆ ಹಿಂಗೆ ಮಾಡಿದ್ರು ಅಂತ ನನಗೂ ಅರ್ಥ ಆಗ್ತಿಲ್ಲ. ನಾನು ನಿರ್ದೇಶಕರು ರವಿ ವರ್ಮಾ ಜೊತೆ ಎಲ್ಲ ಮಾತಾಡ್ತೀನಿ. ಬಟ್ ನನಗೆ ತಿಳಿದ ಮತ್ತಿಗೆ ಇವತ್ತಿಂದ ಟೆಕ್ನಾಲಜಿಗೆ ಅವ್ರು ಮಾಡಬೇಕಾದ ಏನೂ ಅವಶ್ಯಕತೆ ಇರಲಿಲ್ಲ. ಅದು ಯಾತಕ್ಕೆ ಈ ಥರ ತೀರ್ಮಾನ ಮಾಡಿದ್ರೆ ಗೊತ್ತಿಲ್ಲ. ಎಲ್ಲ ಕೂತು ಇವತ್ತು ನೀವೆಲ್ಲ ಏನು ಇಷ್ಟೊಂದು ಜನ ಅಲ್ಲಿ ಕೂಡ ಹೋಗಿ ಜನರಿಂದ ಏನೂ ಮಾಡೋದಕ್ಕಾಗಲ್ಲ. ಅಲ್ಲಿ ನೋಡಿ ಇವತ್ತು ಜೊತೆಗೆ ಹೋಗಿ ಹೆಜ್ಜೆನ್ಗಳು ಬೇರೆ ಅಟ್ಯಾಕ್ ಆಗಿದೆ. ಅದೆಲ್ಲ ತಡ್ಕೊಳ್ಬೇಕು, ತಿಳುವಳಿಕೆ ಇರಬೇಕು ಜನಕ್ಕೆ. ಅವ್ರವ್ರ ಕೆಲಸ ನಾವು ಹೋಗಿ ನಿಂತ್ಕೊಂಡು ಏನು ಮಾಡ್ತೀವಿ, ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಿರೋರಿಗೆ ಅದರಲ್ಲಿರೋ ಎಕ್ಸ್ಪರ್ಟ್ಸ್ ಇರ್ತಾರೆ, ಡ್ರೈವರ್ಸ್ ಇರ್ತಾರೆ, ಹುಡ್ಕೋದು ಇದಕ್ಕೋಸ್ಕರ ಟ್ರೈನ್ಡ್ ಪೀಪಲ್ ಆರ್ ಅಂಥವ್ರು ಹೋಗಿದಾಗ ನಾವು ಕೂಡ ಅವ್ರಿಗೆ ತೊಂದರೆ ಕೊಡದಿದ್ದಂಗೆ ದೂರದಲ್ಲಿ ನಿಂತು ಅದನ್ನೆಲ್ಲ ನೆನೆಸ್ಕೊಂಡ್ರೆ ಪಾಪ ನಮಗೆ ಎಂಥವ್ರಿಗಾದ್ರೂ ನಾವು ಮನುಷ್ಯತ್ವ ಇದ್ದರೆ ನಮಗೆ ಬೇಜಾರು ಆಗೇ ಆಗುತ್ತೆ. ಅದು ಚಿತ್ರರಂಗದಲ್ಲೇ ಜೀವನ ಮಾಡಿರೋದ್ರಿಂದ ನಾನು ಕೂಡ ಬೇಕಾದಷ್ಟು ಸಹ ಕಲಾವಿದರ ಜೊತೆ ನಟನೆ ಮಾಡಿದ್ದೀನಿ, ವಿಲನ್ ಪಾತ್ರ ಮಾಡಿದ್ದೀನಿ. ಆವಾಗಲೂ ಕೂಡ ನಾವು ಸ್ವಲ್ಪ ರಿಸ್ಕ್ಗಳನ್ನು ತಗೊಂಡಿದ್ವಿ, ಇಲ್ಲನಲ್ಲ. ಸಿಮ್ಲಲ್ಲಿ ಹೋದಾಗ ನಾನು ವಿಷ್ಣುದ ಮೇಲೆ ಬೀಳ್ತೀವಿ, ಅದು ಐಸಿದ್ದಂಗೆ ಇರುತ್ತೆ. ಬಟ್ ಕೆಳಗಡೆ ಏನಿರುತ್ತೆ ಗೊತ್ತಿರೋದಿಲ್ಲ. 150 ಅಡಿ ಬಿದ್ದಿದ್ವಿ. ನಾನು ವಾಪಸ್ ಬರ್ಬೇಕಾದ್ರೆ ಸಾಯಂಕಾಲ ಆಗೋಯ್ತು. ಹಂಗೆ ಕೂಲಿ ಆಕ್ಸಿಡೆಂಟು, ಜಯನ್ ಸತ್ತಿದ್ದು, ನಮ್ಮ ಅಜಯ್ ದೇವಗನ್ನು, ಆಮೇಲೆ ಅಕ್ಷಯ್ ಕುಮಾರ್, ಇವರೆಲ್ಲ ಸ್ಟೆಂಟಲ್ಲೇ ಸ್ವಲ್ಪ ಬೇಕಾದಷ್ಟು ಅನಾಹುತಗಳಾಗಿದೆ. ಕೂಲಿಲಾದಾಗ ಇಡೀ ಪ್ರಪಂಚನೇ ಅಮಿತಾಬ್ ಬಚ್ಚನ್ಗೋಸ್ಕರ ಪ್ರೇ ಮಾಡಿದ್ರು. ಬಟ್ ಇದು ಮುಗಿದೋದ್ರಿಂದ ಬೇಗ ಅವರ ಕುಟುಂಬಕ್ಕೆ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ಬೋದೇ ಹೊರತು, ಅಂದರೆ ನನಗೇನಪ್ಪ ಅನಿಸುತ್ತೆ ಅಂದರೆ ಅವ್ರಿಗೆ ಇವತ್ತಿನ ದಿನ ನಟರೆಲ್ಲ ಬರಬೇಕಾದ್ರೆ ಎಲ್ಲ ಡೆಡಿಕೇಶನ್ ಇಟ್ಕೊಂಡೇ ಬರೋದು. ನಮ್ಮ ಥರ ರಾಗಳಲ್ಲ.
ಎಲ್ಲ ಅವರೆಲ್ಲ ಫಿಸಿಕ್ ಇರಬೇಕು, ನಟನೆ ಕಲಿಬೇಕು, ಡ್ಯಾನ್ಸ್ ಕಲಿಬೇಕು, ಇನ್ನೊಂದು ಮಾಡಬೇಕು ಒಂದು ಆಸೆ ಇಟ್ಕೊಂಡು ಪಾಪ ಚಿತ್ರರಂಗ ಬಂದಿರ್ತಾರೆ. ಅವ್ರಿಗೆ ಇಷ್ಟು ಬೇಗ ಈ ಸಾವಾಗಿದ್ದು ನಿಜವಾಗ್ಲೂ ಬಹಳ ದುಃಖಕರವಾದ ಸಂಗತಿ. ನಾನು ಕುಳಿತು ಎಲ್ಲರ ಜೊತೆ ಮಾತಾಡಿ ಏನೇನು ನಮ್ಮ ಕೈಲಿ ಏನಾಗುತ್ತೆ, ನಾವೆಲ್ಲರೂ ಚಿತ್ರರಂಗ ಜೊತೆಗೆ ಸರ್ಕಾರದ ವತಿಯಿಂದ ಏನಾದರೂ ಆಗಬೇಕಾದ್ರೆ ಎಲ್ಲರೂ ಕುಳಿತು ಮಾತುಕತೆ ನಡೀತೀವಿ. ಏನೇ ಮಾಡಿದ್ರೂ ಅದು ಅವ್ರ ಪ್ರಾಣ ಹೋಗಿದೆ, ಅದನ್ನು ಮಾತ್ರ ತರೋಕ್ಕಾಗೋದಿಲ್ಲ. ಆದ್ದರಿಂದ ಏನೇ ಪ್ರಯತ್ನ ನಾವು ಮನುಷ್ಯತ್ವದಿಂದ ಪ್ರಯತ್ನ ಮಾಡಬಹುದೇ ಹೊರತು ಅವರ ಪ್ರಾಣನ ಈ ರೀತಿ ಹೋಗುತ್ತೆ ಅಂತ ಕನಸು ಮನಸ್ಸಲ್ಲೂ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ. ಸಡನ್ನಾಗಿ ಈ ಥರ ತೀರ್ಮಾನಗಳು ಬಹಳ ಆತರಪಟ್ಟು ಉತ್ಸಾಹ ಬಂದ್ಬಿಟ್ಟು ತಗೊಂಡ್ರೆ ಈ ಥರ ದುರಂತಗಳು ಸಂಭವಿಸುತ್ತೆ. ಹುಷಾರಾಗಿರಬೇಕು ಅನ್ನೋದನ್ನು ಎಲ್ಲ ಬೇಕಾದಷ್ಟು ಚಿತ್ರಗಳು ಹಾಲಿವುಡ್ಡಲ್ಲಿ ಮಾಡಲ್ವಾ, ಎಂತೆಂಥ ಪಿಕ್ಚರ್ ಮಾಡಿದ್ರು. ಜುರಾಸಿಕ್ ಪಾರ್ಕು, ಗನ್ಸ್ ಆಫ್ ನೆವರ್, ಕ್ಲಿಯೋಪಾಟ್ರಾ, ಆ ಫೈಟ್ಸ್ ಗೀಟ್ಸ್ ಎಲ್ಲ ಮಾಡಬೇಕಾದ್ರೆ ಅವತ್ತು ಈ ಟೆಕ್ನಾಲಜಿ ಇರಲಿಲ್ಲ. ಆದರೆ ಆವತ್ತಿನ ಕಾಲದಲ್ಲಿ 100 ಕ್ಯಾಮ್ರಾ ಇಟ್ಟು ತೆಗೆದಿದ್ರು. ಗನ್ಸ್ ಆಫ್ ನೆವರ್ ಇದು ಎಂಥದಪ್ಪ ಪಿಕ್ಚರ್ ಹೆಸರೇನು, ಚಾರಿಯಟ್ ರೇಸ್ ತೆಗೆದು 100 ಕ್ಯಾಮ್ರಾಸ್. 100 ಕ್ಯಾಮ್ರಾಸ್ ಎಲ್ಲಿಡೋದು, ಈಗ 5 ಕ್ಯಾಮ್ರಾ ಇಡೋದಕ್ಕೆ ಕಷ್ಟ. 100 ಕ್ಯಾಮ್ರಾಸ್ ಚಾರಿಯಟ್ ರೇಸ್ ಒಂದು ಪ್ರಿಕಾಷನರಿ ಅಂತ ಈಗ ಆಗಿದ್ದಾಗಿ ಹೋಯ್ತು. ಮುಂದೆ ಸಾಹಸ ಕಲಾವಿದರಿಗೆ ಒಂದೇನಂದ್ರೆ ಒಂದು ಬಂಡ ಧೈರ್ಯ ಅನ್ಬೋದು, ಅಥವಾ ಎಲ್ಲವನ್ನೂ ಮಾಡ್ತೀನಿ ಅನ್ನುವಂಥ ಒಂದು ಧೈರ್ಯ ಸಹಜವಾಗಿದ್ದೇ ಎಲ್ಲ ಸಾಹಸ ಕಲಾವಿದರು. ಸೊ ಆ ಥರ ಮುಂದೆ ಆಗದೇ ಇರುವಂಥದ್ದು ಏನು ಸರ್ ಪ್ರಿಕಾಷನರಿ ಎಲ್ಲರೂ ಮಾಡಿರ್ತಾರೆ. ಏನು ಇದು ಈ ಸತಿ ಬ್ಯಾಡ್ ಲಕ್, ಅದಕ್ಕೆ ಹೇಳೋದು ಅಪಘಾತ ಆಕಸ್ಮಿಕ ಅನ್ನೋದಕ್ಕೆ. ಆ ಮೋಟರ್ ಬೋಟು ಸ್ಟಾರ್ಟ್ ಆಗಿದೆ, ಇವ್ರಿಗೆ ಹೋಗೋದ್ರೊಳಗೆ ಈಗ ಯಾರು ಈಗ ಹೊಸದಾಗಿ ಹೇಳಿದ್ರು ಡೀಸೆಲ್ ಮಡಿತ ಮುಗಿದೋಗಿದೆ. ಅದನ್ನು ನೋಡ್ಕೊಳ್ಳೋದ್ರೆ ಎಂತ ಅನಾಹುತ ನೋಡಿ. ಅದು ಸ್ಟಾರ್ಟ್ ಆಗಲೇ ಇಲ್ಲ ಅಂತಾರೆ. ಅದಾಗಿದ್ದಿದ್ರೆ ಎಲ್ಲ ಸರಿ ಹೋಗೋದು. ಹೋಗಿ ಅವ್ರ ಪಾಪ 2 ಸತಿ ಕೈ ಹಿಂಗೆ ಅಣ್ಣದ್ರು ನೋಡಿದೆ, 3ನೇ ಸತಿಗೆ ಹೋಗ್ಬಿಟ್ರು ಪಾಪ. ಅಷ್ಟು ಚೆನ್ನಾಗಿರೋ ಫಿಸಿಕ್ ಇಟ್ಕೊಂಡಿದ್ದಾರೆ ಅವರು. ಆ ಫಿಸಿಕ್ ಇಟ್ಕೊಂಡು ಸ್ವಿಮ್ಮಿಂಗ್ ಬರಲ್ಲ ಅಂದ್ರೆ ನನಗೆ ಏನು ಆಶ್ಚರ್ಯ. ಅದು ಬರದೇ ಇದ್ದವ್ರು ಯಾರಾದರೂ ಜಂಪ್ ಮಾಡ್ತಾರೆ. ನೀರು, ಗಾಳಿ, ಬೆಂಕಿ ಬಹಳ ಹುಷಾರಾಗಿರಬೇಕು. ನಾವು ಪೆಟ್ರೋಲ್ ಬಾಂಬು ಅದು ಹಾಕಬೇಕು, ಅವಾಗೆಲ್ಲ ಆ್ಯಕ್ಟ್ ಮಾಡಿದ್ದೀವಿ. ಹಿಂದೆನೇ ಬ್ಲಾಸ್ಟ್ ಆಗಿದೆ. ನಾನು ಒಂದ್ಸತಿ ಅಂಥದ್ರಲ್ಲಿ ಗನ್ ಶೂಟ್ ಮಾಡಿದಾಗ ಆ ಭದ್ರಾಚಲ ಒಂದು ಆ್ಯಕ್ಟರ್ಗೆ ಒಂದೇ ಒಂದು ಕಿಡಿ ಕಣ್ಣು ಬಿತ್ತು. ಇಟ್ಸ್ ಆಲ್ ಡೇಂಜರಸ್. ಏನೇ ಡೂಪ್ಲಿಕೇಟ್ ಆಗಿದ್ರು ಅದಂಗಾಗುತ್ತೆ. ಸಿನಿಮಾಗಳಲ್ಲಿ ಇದು ಸಹಜವಾಗಿದೆ. ಬಟ್ ಎಲ್ಲದಕ್ಕೂ ಪ್ರಿಕಾಷನರಿ ಮೆಷರ್ ಮಾಡಿರ್ತಾರೆ. ಮಾಡದೆ ಕೆಲವರು ಈ ಥರ ಆತರಪಟ್ಟು ಇಲ್ಲ ನಾವೇ ಮಾಡ್ತೀವಿ ಅಂತ. ಇದಂತೂ ಇವತ್ತಿನ ಕಾಲಕ್ಕಂತೂ ಬೇಕಾಗೇ ಇಲ್ಲ. ಇವತ್ತಿನ ಟೆಕ್ನಾಲಜಿಗೆ ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರೆ ಅಮೆರಿಕಾದಲ್ಲಿ ತೋರಿಸ್ಬೋದು. ಆದ್ದರಿಂದ ಎಲ್ಲ ಥರದ ಟೆಕ್ನಾಲಜಿ ಇದ್ದಾಗ ಇವ್ರು ಯಾಕೆ ಈ ಥರ ಆತರಪಟ್ಟರು ಅಂತ ನನಗೆ ಅರ್ಥ ಆಗ್ತಿಲ್ಲ. ಹೂಸ್ ಮಿಸ್ಟೇಕ್ ಅಂತಲೂ ಗೊತ್ತಾಗ್ತಿಲ್ಲ. ಈಗ ಕಾರ್ ಆಕ್ಸಿಡೆಂಟು, ಕಾರ್ ಉಲ್ಟಾ ಹೊಡೆಯೋದು, ಮೋಟರ್ ಸೈಕಲ್ ಜಂಪ್ ಮಾಡೋದು, ಅದಕ್ಕೆಲ್ಲದಕ್ಕೂ ದೇ ಆರ್ ಆಲ್ ಪ್ರಿಪೇರ್ಡ್. ಆ ಎಕ್ಸ್ಪರ್ಟ್ಸೇ ಇರ್ತಾರೆ. ಇವರು ಮಾಡಬೇಕು ಅನ್ನೋದೇನು ಇರಲಿಲ್ಲ. ಈಜು ಬರದೆ ಹೋಗಿ ಯಾರಾದ್ರಲ್ಲಿ ಹೋಗ್ಬಿಡ್ತಾರೆ. ನೀರು ನೋಡಿದ್ರೆ ಎದುರ್ಕೊಳ್ತಾರೆ. ಎನಿಬಡಿ ವುಡ್ ಡಸಂಟ್ ನೋ ಸ್ವಿಮ್ಮಿಂಗ್. ಅಂಥದ್ರಲ್ಲಿ ಇವ್ರು ಯಾಕೆ ಮಾಡಬೇಕಾಗಿತ್ತು ಅಂತ ನನಗೆ ಅರ್ಥ ಆಗ್ತಾ ಇದೆ. ನೋಡೋಣ, ಮಾತುಕತೆ ಮಾಡ್ತೀವಿ ಎಲ್ಲರೂ ಏನು ಅಂತ. ಸುಮ್ಮನೆ ಆತರವಾಗಿ ನಾನೇನೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡೋದು ಅದೆಲ್ಲ ಸರಿ ಹೋಗಿದ್ದಿಲ್ಲ. ಬೇರೆಯವ್ರು ಯಾರಾದ್ರೂ ಹೇಳಿದ್ರೆ ನನಗೂ ಹೋಗ್ಬೇಕು ಅಂತ ಆಸೆ ಇತ್ತು. ಇಲ್ಲಿ ಬರೋ ಬದಲು ಅಲ್ಲೇ ಹೋಗೋದಾಗಿತ್ತು. ಬಟ್ ನಾನು ಹೋದ್ರೇನು ಹಂಗೆ ಜನ ತುಂಬ್ಕೋತಾರೆ. ಎಲ್ಲ ನೀವು ಹೇಳೋಕ್ಕೆ ಇದು ಮಾಡ್ತೀರಾ, ಹೆಂಗೆ ಕೇಳ್ತೀರಾ, ಮಾಡ್ತೀರಾ, ಬರ್ತೀರಾ, 2 ಮಾತಾಡ್ಬೋದು ಅಷ್ಟೇ. ನಾನೇನು ಅವ್ರ ಜೀವನ ಉಳಿಸೋದಕ್ಕಾಗೋದಿಲ್ಲ. ಈ ಥರ ಇದ್ದಾಗ ಯಾಕೆ ಕರ್ನಾಟಕಕ್ಕೆ ಈ ಥರ ಆಯಿತು ಇದು ಅಂತ ಅಮಿತಾಬ್ ಬಚ್ಚನ್ಗಾದಾಗಲೇ ಎಲ್ಲರೂ ಸ್ಮಾಲ್ ಮಿಸ್ಟೇಕ್. ಜಯಂದು ಓಕೆ ಅಂತ ಮಾಡಿದಾಗ ಸೆಕೆಂಡ್ ಅವನೇ ಕೇಳ್ಕೊಂಡು ಅವನೇ ಅವನ ಸಾವಿಗೆ ಸುತ್ತಾడు. ಹಿಂಗೆ ಬುಲೆಟು ಅಕ್ಷಯ್ ಕುಮಾರ್ಗೇನೋ ಬುಲೆಟ್ ಪಾಸ್ ಆಗಿದೆ ಅಂತಾರೆ. ಹಿಂಗೆ ಈ ಥರದ್ದೆಲ್ಲ ನಡೀತದೆ. ಬಟ್ ಸ್ವಲ್ಪ ಹುಷಾರಾಗಿರಲೇಬೇಕು. ಇವತ್ತಿನ ಟೆಕ್ನಾಲಜಿಗೆ ಇದು ಬೇಕಾಗಿಲ್ಲ. ಅವ್ರು ಯಾಕೆ ಆ ಥರ ಪಟ್ಟು ಈ ಥರ ತೀರ್ಮಾನ ತಗೊಂಡ್ರೆ ನನಗೆ ಗೊತ್ತಾಗ್ತಿಲ್ಲ. ಬರೋದು ನಾನು ಮಾತಾಡ್ತೀನಿ ಎಲ್ಲ ನಮ್ಮ ಚಿತ್ರರಂಗದವರೆಲ್ಲ ಸೇರಿ ಕುರಿತು ಚೇಂಬರಲ್ಲಿ ಕರೆಸಿ ಏನಾಗಿದೆ ಅದಕ್ಕೆ ಅಂದರೆ ಯಾವುದೇ ರೀತಿ ಟ್ವಿಸ್ಟ್ಗಳು ಕೊಟ್ಬಿಟ್ರೆ ತಪ್ಪಾಗುತ್ತೆ. ಕಳ್ಕೊಂಡೋಗಿದ್ದೇವೆ. ಅದಕ್ಕೆ ಹೇಳಿದ್ರೆ
ಇನ್ನು ಅಂಬರೀಷ್ ಮಾತಾಡಲೇ ಇಲ್ಲ, ಮನೆಯಲ್ಲೇ ಕೂತ್ಕೊಂಡು ಅಂದರೆ ನಾವೇನು ಮಾಡಬೇಕು ಆ ಕೆಲಸ ಮಾಡಿರ್ತೀವಿ. ಎಲ್ರಿಗೂ ತೊಂದರೆ ಇರ್ತದೆ. ಬಟ್ ನನಗೆ ಫಸ್ಟ್ ಗೊತ್ತಾದ ತಕ್ಷಣ ಹಿಂಗೆ ಡಿ ಜಿಗೆ ಹೇಳಿ ಹೊಗೆನಕಲ್ಲಿಂದ ತರಿಸಿ ಅದನ್ನ ಮಾಡೋದು ಮುಖ್ಯನಾ, ನಾನು ಪಬ್ಲಿಸಿಟಿ ಮಾಡ್ಕೊಳ್ಳೋದು ಮುಖ್ಯನಾ? ಕೇಳಿರ್ಬೇಕಾದ್ರೆ ಡಿ ಜಿ ಅವ್ರಿಗೆ ನಾನೇ ಫೋನ್ ಮಾಡಿ, ಅವರು ನನ್ನ ಕಂಡ್ರೂ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ, ಇಮ್ಮಿಡಿಯೇಟಾಗಿ ಅಂಬರೀಷ್ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಕರೆಸಿದ್ದಾರೆ ಅಂತ. ನಮ್ಮ ಹುಡುಗ ಬಂದು ಹೇಳ್ದ. ವಿಜಿಲ್ಗೂ ಮಾತಾಡೋಕ್ಕೆ ಹೋದೆ, ಒಂದು ಬೋಟಲ್ಲಿ ಹೋಗಿದ್ದಂತೆ. ಅವ್ರ ಹುಡುಗ ಮಾತಾಡ್ದ. ಆ ಪಾಪ ಹೆಣ್ಮಗಳನ್ನೆಲ್ಲ ನೋಡಿ ತುಂಬ ನೋವಾಗುತ್ತೆ. ಈಗ ನಮಗೂ ಹಂಗೆ ಆದರೆ ನಮ್ಮ ಫ್ಯಾಮಿಲಿಗೂ ಅದೇ ಥರ ಆಗುತ್ತಲ್ಲ. ಆ ಫ್ಯಾಮಿಲಿಗೂ ಹಂಗೆ ಆಗುತ್ತೆ. ಅದು ದೇವರು ಏನು ಈ ಥರ ಸಾವು ಪಾಪ ಆ ಹುಡುಗರಿಗೆ ಕೊಟ್ಟಿದ್ದು ಭಾಳ ದುರಂತ ಅಂತ ನನ್ನ ಮನಸ್ಸಲ್ಲಿ.